ಟು ಆಲ್ ದ ವೈಬಿಂಗ್ ಫ್ರೆಂಡ್ಸ್ ಔಟ್ ದೇರ್ ನಮಸ್ಕಾರ. ಇವತ್ತು ನಮ್ಮ ಜರ್ನಿ ಒನ್ ಆಫ್ ದ ಹ್ಯಾಪನಿಂಗ್ ಪ್ಲೇಸಸ್ ಆಫ್ ಟೆಕ್ಸಸ್, ಫೋರ್ಟ್ ವರ್ತ್ ಸ್ಟಾಕ್ ಯಾರ್ಡ್ಸ್. 100 ವರ್ಷದಿಂದಿನ ಕತೆ. ಸುಮಾರು 40 ಲಕ್ಷ ಜಾನುವಾರುಗಳು ಫೋರ್ಟ್ ವರ್ತ್ ಮುಖಾಂತರ ಸಾಕ್ತಾ ಇದ್ವು. ನಮ್ಮೂರಲ್ಲಿ ಹೇಗೆ ಹಸುಗಳನ್ನ ಮಾರಾಟ ಮಾಡೋಕ್ಕೆ ಸಂತೆ ನಡೆಸ್ತೀವೋ, ಈ ಜಾಗ ಕೂಡ ಹಾಗೆ. ಆಗಿನ ಕಾಲದ ಸಂತೆ. ಈ ದಿನದವರೆಗೂ ಕೂಡ ಕೌಬಾಯ್ ಹಿಸ್ಟ್ರಿನ ಕಾಪಾಡ್ಕೊಂಡು ಬಂದಿದ್ದಾರೆ. ಈ ಮೊದಲು ಕಂಡದ್ದು ಸ್ಟಾಕ್ ಯಾರ್ಡ್ ಸ್ಟೇಷನ್. ಕ್ಯಾಟಲ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇದ್ದ ಜಾಗ ಅದು. ಅಲ್ಲಿಂದ ಮುಂದೆ ಸ್ಟಾಕ್ ಯಾರ್ಡ್ ಸ್ಟ್ರೀಟ್. ಬೆಂಗಳೂರಲ್ಲಿ ಹೇಗೆ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ನೋಡ್ತೀವೋ ಆ ಥರ. ಕಣ್ಣಿಗೆ ಹಬ್ಬ ಅನ್ಸೋಷ್ಟು ಜನಸಂದಣಿ, ಸುತ್ತಮುತ್ತ ಕಾಸು ಎಷ್ಟಿದ್ರೂ ಸಾಕಾಗಲ್ಲ ಅನ್ನೋ ಶಾಪಿಂಗ್ ಸೆಂಟರ್ಸ್, ಡ್ರಿಂಕ್ಸ್ ಇಷ್ಟಪಡೋರಿಗೆ ಬಾರ್ಗಳು, ತಿಂದು ಆನಂದ ಪಡೋರಿಗೆ ಕ್ಲಾಸಿಕ್ ಸ್ಟೈಲ್ ಈಟ್ರೀಸ್ ಅಂಡ್ ಕೆಫೆಸ್. ಒಟ್ಟಿನಲ್ಲಿ ಒಂದು 4 ತಾಸು ಪ್ರಾಬ್ಲಮ್ಸ್ ಬಿಟ್ಟು ಸಖತ್ ಮೋಜು ಮಸ್ತಿ ಮಾಡಬೇಕು ಅಂದರೆ ಹೇಳಿ ಮಾಡಿಸಿದ ಜಾಗ. ಚಿತ್ರ ವಿಚಿತ್ರ ಲಕ್ಸುರಿ ಕಾರ್ಗಳು, ಹಾರ್ಸ್ ಕಾರ್ಟ್ ಮತ್ತು ಟ್ರೈನ್ ರೇಟ್ಸ್, ಲಾಂಗ್ ಹಾರ್ನ್, ಬುಲಕ್ ಶೋ ಮತ್ತು ಸ್ಟ್ರೀಟ್ ವಾಕ್ ಎಲ್ಲವೂ ಒಳ್ಳೆ ಮಜಾ ಕೊಟ್ವು. ಈ ಜಾಗ ಮೆಸ್ಮರೈಸ್ ಮಾಡೋದು ಯಾವ ಕಾರಣಕ್ಕೆ ಅಂದರೆ, ಹಿಸ್ಟಾರಿಕಲ್ ಪ್ಲೇಸ್ನ ಮ್ಯೂಸಿಯಂ ಥರ ಟ್ರೀಟ್ ಮಾಡೋದನ್ನು ನೋಡಿದ್ದೀವಿ. ಆದರೆ ಇಲ್ಲಿ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡಿಕೊಂಡು ಟ್ರೆಡಿಷ್ನಲ್ ಇಂಪಾರ್ಟೆನ್ಸ್ ಜೊತೆಗೆ ಒಂದು ಒಳ್ಳೆ ಮಾಡರ್ನ್ ವೈಬಿಂಗ್ ಕಲ್ಚರ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಕೌಬಾಯ್ ಹ್ಯಾಟ್ಸ್ ಹಾಕ್ಕೊಂಡು ಟ್ರೆಡಿಷ್ನಲ್ ಅಟೈರ್ಸ್ನಲ್ಲಿ ಜನ ಓಡಾಡ್ತಾ ಕೌಬಾಯ್ ಕಲ್ಚರ್ನ ಎಂಜಾಯ್ ಮಾಡೋದನ್ನು ನೋಡ್ತಾ ಇದ್ರೆ ಈ ಜನ ತಮ್ಮ ಹಿಸ್ಟ್ರಿ ಬಗ್ಗೆ ಎಷ್ಟು ಪ್ರೌಡ್ ಫೀಲ್ ಆಗ್ತಾರೆ ಅಂತ ಕಾಣುತ್ತೆ. ಒಟ್ಟಿನಲ್ಲಿ ಕಲ್ಚರ್ ಹಿಟ್ಸ್ ಡಿಫ್ರೆಂಟ್ ಒನ್ ಇಟ್ ಇಸ್ ಸ್ಟಿಲ್ ಅಲೈವ್ ಅಂತ ಈ ಥರ ಜಾಗ ನೋಡೇ ಹೇಳಿರಬೇಕು.